ಆತ್ಮೀಯ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಯ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಈ ವಿಡಿಯೋದಲ್ಲಿ DSRT ಅವರ ವತಿಯಿಂದ ಇವತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಬಿಡಲಾಯಿತು. ಅದರ ಸರಿ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಮಕ್ಕಳು ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್ ಇಟ್ಕೊಂಡು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನೋಡ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಮೊದಲನೇ ಪ್ರಶ್ನೆ ನೋಡೋಣ. ಪ್ರತಿ ಚಿಕ್ಕದ ಚೌಕದ ಉದ್ದ 1 ಸೆಂಟಿಮೀಟರ್ ಇರುವ ಛಾಯೀಕೃತಗೊಳಿಸಿರುವ ಭಾಗದ ಸುತ್ತಳತೆ ಬಣ್ಣ ಹಚ್ಚಿರುವಂತಹ ಚೌಕಗಳ ಸುತ್ತಳತೆ ಎಷ್ಟು ಅಂತ ಕೊಟ್ಟಿರೋದ್ರಿಂದ ಒಂದನೇ ಪ್ರಶ್ನೆಗೆ 8 ಸೆಂಟಿಮೀಟರ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಬಾಹುವಿನ ಅಳತೆ 10 ಸೆಂಟಿಮೀಟರ್ ಇರುವ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿರೋದ್ರಿಂದ 10 × 10 100 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಆಪ್ಷನ್ ಎ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ಮೂರನೇ ಪ್ರಶ್ನೆಗೆ 16/9 ಮಿಶ್ರ ಭಿನ್ನರಾಶಿಯ ರೂಪ ಯಾವುದು ಅಂದರೆ ಸಿ 1/9 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಚೌಕದಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು ಅಂದರೆ 90 ಡಿಗ್ರಿ, ಆಪ್ಷನ್ ಸಿ ಅನ್ನೋದು ಕೂಡ ಸರಿಯಾದಂಥ ಉತ್ತರ ಆಗುತ್ತೆ. ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಎರಡನೇ ಮೇನಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಐದನೇ ಪ್ರಶ್ನೆ, ಒಂದು ವಜ್ರಾಕೃತಿಯ ಸಮಮಿತಿ ರೇಖೆಗಳು ಅದರ ಡ್ಯಾಸ್ ಆಗಿರುತ್ತದೆ ಅಂದರೆ ಅದರ ವಿಕಿರಣ ಅಥವಾ ಕರ್ಣ ಆಗಿರುತ್ತೆ ಅಂತ ಹೇಳ್ಬೋದು. ಆರನೇ ಪ್ರಶ್ನೆಗೆ ಪ್ಲಸ್ ಚಿಹ್ನೆ ಅಂದರೆ ಧನಾತ್ಮಕ ಚಿಹ್ನೆ ಹೊಂದಿರುವ ಪೂರ್ಣಾಂಕವು ಯಾವಾಗಲೂ 0ಗಿಂತ ಹೆಚ್ಚಾಗಿರುತ್ತದೆ. ಆರನೇ ಪ್ರಶ್ನೆಗೆ ಹೆಚ್ಚು. ಏಳನೇ ಪ್ರಶ್ನೆಗೆ 10 ಸೆಂಟಿಮೀಟ್ರು ಎರಡು ಬಾಹುಗಳ ಅಳತೆ 14 ಸೆಂಟಿಮೀಟ್ರು ಮತ್ತು 16 ಸೆಂಟಿಮೀಟರ್ ಇರುವ ತ್ರಿಭುಜದ ಸುತ್ತಳತೆ ಎಷ್ಟು? ಸುತ್ತಳತೆ 36 ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಅಳತೆ ಎಷ್ಟು ಅಂದರೆ 10 ಸೆಂಟಿಮೀಟರ್ ಆಗಿರುತ್ತೆ. 16 ಸೆಂಟಿಮೀಟ್ರು 16 ಸೆಂಟಿಮೀಟರ್ ಆಗಿರುತ್ತೆ ಮಕ್ಕಳೇ. ಒಟ್ಟು ಸುತ್ತಳತೆ 36 ಆಗಿರೋದ್ರಿಂದ 14 16 ಕೂಡಿದ್ರೆ 16 ಕೂಡಿದ್ರೆ ಒಟ್ಟು 30 ಆಗುತ್ತೆ. ಸೊ 36 ಸೆಂಟಿಮೀಟ್ರಲ್ಲಿ 30 ಕಳೆದ್ರೆ 6 ಸೆಂಟಿಮೀಟ್ರ್ ಆಗುತ್ತೆ. ಆ ಕಾರಣದಿಂದ 7ನೇದಕ್ಕೆ 10 ಸೆಂಟಿಮೀಟ್ರ್ ಅಂತ ಬರೆದಿದ್ದಾರೆ, ಅದು ತಪ್ಪು. ಸರಿಯಾದ ಉತ್ತರ 6 ಸೆಂಟಿಮೀಟ್ರ್ ಆಗುತ್ತೆ. 7ನೇ ಪ್ರಶ್ನೆಗೆ 6 ಸೆಂಟಿಮೀಟ್ರ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಹಾಗೆ 8ನೇ ಪ್ರಶ್ನೆಗೆ 1 5ನೇ 4ರ ಸಮಭಿನ್ನರಾಶಿ ರೂಪ ಯಾವುದು ಅಂದರೆ 5ನೇ 9 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. 3ನೇ ಪ್ರಶ್ನೆ ಬರೋದಾದರೆ 3ನೇ ಮೇನು ಕೆಳಗಿನ ಲೆಕ್ಕಗಳನ್ನು ಮಾಡಿರಿ. ಒಂದು ವೃತ್ತದಲ್ಲಿರುವ ಒಟ್ಟು ತ್ರಿಜ್ಯಗಳ ಸಂಖ್ಯೆ ಎಷ್ಟು? ಒಂದು ವೃತ್ತಕ್ಕೆ ಹಲವಾರು ತ್ರಿಜ್ಯಗಳನ್ನು ಎಳಿಬೋದ್ರಿಂದ ಅನೇಕ ಅನ್ನೋದು ಅಸಂಖ್ಯಾತ ತ್ರಿಜ್ಯಗಳನ್ನು ಎಳಿಬೋದು. ಅದರಿಂದ 9ನೇ ಪ್ರಶ್ನೆಗೆ ಅನೇಕ. ಯಾವ ಆಕೃತಿಯು ಅದರ ವ್ಯಾಸಗಳನ್ನು ಸಮಮಿತಿ ಅಕ್ಷವಾಗಿ ಹೊಂದಿದೆ? ಅದಕ್ಕೆ ಉತ್ತರ 10ನೇದಕ್ಕೆ ವೃತ್ತ. 11ನೇ ಪ್ರಶ್ನೆಗೆ ಸಂಖ್ಯಾ ರೇಖೆಯನ್ನು ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಬರೆದಿದ್ದೀನಿ ನೋಡಿ. ಸೊ -5 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. 11ನೇ ಪ್ರಶ್ನೆಗೆ -5. 12ನೇ ಪ್ರಶ್ನೆಗೆ ಅತಿ ಚಿಕ್ಕ ಋಣಾತ್ಮಕ ಪೂರ್ಣಾಂಕ ಯಾವುದು ಅನ್ನೋದು ಇದು ಗೊಂದಲದಲ್ಲಿರೋದ್ರಿಂದ ನಾನು ಯಾವುದೂ ಸಹ ಅದನ್ನು ಬರಿತಾ ಇಲ್ಲ. ನೆಕ್ಸ್ಟ್ 13ನೇ ಪ್ರಶ್ನೆಗೆ 3 ಸೆಂಟಿಮೀಟ್ರ್ ಉದ್ದವಿರುವ ಚೌಕದ ಸುತ್ತಳತೆ ಕಂಡುಹಿಡಿಯಿರಿ ಅಂದರೆ ಅದಕ್ಕೆ ಒಟ್ಟು 12 ಸೆಂಟಿಮೀಟ್ರು ಉತ್ತರ ಬರುತ್ತೆ. ನೆಕ್ಸ್ಟು 14ನೇ ಪ್ರಶ್ನೆಗೆ ಉತ್ತರಗಳು ಹೇಳ್ಬಿಡ್ತೀನಿ. ನಾನು ಉತ್ತರಗಳನ್ನ ಪಕ್ಕದಲ್ಲಿ ಬರೆದಿದ್ದೀನಿ, ನೀವು ನಿಧಾನಕ್ಕೆ ನೋಡ್ಬೋದು. ಸೊ ಅದಕ್ಕೆ ಅಂತಿಮ ಉತ್ತರ 9ನೇ 15 ಆಗುತ್ತೆ. 15ನೇ ಪ್ರಶ್ನೆಗೆ 180 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟು 16ನೇ ಪ್ರಶ್ನೆಗೆ ನಾವು ಪಕ್ಕದಲ್ಲಿ ನೋಡಿ ಉತ್ತರ ಮಾಡಿದ್ದೀನಿ. 20ನೇ 19 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ 17 ಮತ್ತು 18 ಸಹ ತುಂಬ ಸರಳವಾಗಿರುತ್ತೆ. ಸೊ ನಾನು ಇಲ್ಲಿ ಟೋಟಲಾಗಿ ಅದನ್ನ ಬಿಡಿಸಿ ಲೆಕ್ಕ ಮಾಡೋದ್ರಿಂದ ಅದನ್ನು ತುಂಬ ಸರಳವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು 19ನೇ ಪ್ರಶ್ನೆಗೆ ನೋಡಿ ನಾನು ಗೆರೆ ಹಾಕಿದ್ದೀನಿ, ಬಿಟ್ಟಂತಹ ರಂಧ್ರಗಳು. ಹಾಗೆ 20ನೇ ಪ್ರಶ್ನೆಗೂ ಸಹ ಅದೇ ಉತ್ತರಗಳನ್ನು ರಚಿಸಿದ್ದೀನಿ ನೋಡಿ, ಬರೆದಿದ್ದೀನಿ. -3 + 5 ಅದನ್ನು ಹಾಕಿದ್ರೆ 2 ಅಂತ ಉತ್ತರ ಬರುತ್ತೆ. ನೀವು ನಿಧಾನಾಗಿ ಪಾಸ್ ಮಾಡಿಕೊಂಡು ಮಕ್ಕಳು ನೋಡ್ಕೋಬೋದು ಆನ್ಸರ್ಗಳು. ಸೊ ಬಿಡಿಸಿ ಬರೆಯೋದ್ರಿಂದ ಜಾಗ ಇಲ್ಲಿ ತುಂಬ ಇಲ್ಲದೇ ಇರೋ ಕಾರಣದಿಂದ ನಾನು ಸಿಂಪಲಾಗಿ ಉತ್ತರಗಳನ್ನು ಬರೆದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.